Hi, hello everyone. Welcome to back our YouTube channel. Today I am discussing topic on present continuous tense or changed from active voice to passive voice sentences. So we shall study how the sentences of present continuous tense are changed from the active voice to passive voice. I told you a simple present tense in the active voice and a passive voice also. So now let's start now. A present continuous tense means ಮುಂದುವರೆದ ಅಥವಾ ಅಪೂರ್ಣ ವರ್ತಮಾನ ಕಾಲ ಎಂದು ನಾವು ಕರೆಯುತ್ತೇವೆ. ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್. ಸೊ ಕನ್ನಡದಲ್ಲಿ ನಾವು ಇದಕ್ಕೆ ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ. So we shall study how the sentences of present continuous tense are changed from active voice. Active voice ದಿಂದ ನಾವು passive voice ಸೆಂಟೆನ್ಸ್ ಅನ್ನ ಮಾಡಬೇಕಾಗಿದೆ. ಇಲ್ಲಿ ಮುಂದುವರೆದ ವರ್ತಮಾನ ಕಾಲದ ವಾಕ್ಯಗಳು ಕರ್ತೃ ಪ್ರಯೋಗದಿಂದ ಕರ್ಮಣಿ ಪ್ರಯೋಗಕ್ಕೆ ಹೇಗೆ ಬದಲಿಸಲ್ಪಡುತ್ತವೆ ಎಂಬುದನ್ನ ಇವಾಗ ನಾವು ನೋಡೋಣ. ಈ ಒಂದು ಆಕ್ಟಿವ್ ವಾಯ್ಸ್ ದಲ್ಲಿ ಇರತಕ್ಕಂತಹ ವಾಕ್ಯವನ್ನ ನೋಡಿ. ಆಕ್ಟಿವ್ ವಾಯ್ಸ್ ಇದಕ್ಕೆ ನಾವು ಕರ್ತೃ ಪ್ರಯೋಗ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ದ ಗಾರ್ಡನರ್ is watering the plants. So what meant by in Kannada? The gardener ಅಂತಕ್ಕಂಥದ್ದು ಮೀನಿಂಗ್ ಏನಪ್ಪಾ ಅಂತಂದಾಗ ತೋಟಿಗ ಅಂತ ಹೇಳ್ತೀವಿ. ಈ ತೋಟಿಗ ಅಂತಕ್ಕಂಥದ್ದು ಏನಾಗಿದೆಯಪ್ಪ ಅಂತಂದಾಗ we should know about this sentence structure. ಎಸ್, ಈ ಒಂದು ಸೆಂಟೆನ್ಸ್ ಅದ ಒಂದು ಸ್ಟ್ರಕ್ಚರ್ ನಮ್ಗೆ ಗೊತ್ತಾಗಬೇಕು. ಆ ಸೆಂಟೆನ್ಸ್ ಅದ ಒಂದು ಏನು ಸ್ಟ್ರಕ್ಚರ್ ಏನಿದೆ, ಮೊದಲಿಗೆ ಇರತಕ್ಕಂತ ಸಬ್ಜೆಕ್ಟ್ ಇದೆ. ಈಸ್ ಅಂತಕ್ಕಂಥದ್ದು ಇದು ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಮೀನ್ಸ್ ಸಹಾಯಕ ಕ್ರಿಯಾಪದ ಅಂತ ಹೇಳ್ತೀವಿ. ವಾಟರಿಂಗ್ ಈಸ್ ದಿ ವರ್ಬ್ 4 ಅಂತ ಹೇಳ್ತೀವಿ, V4 ಅಂತ ಹೇಳ್ತೀವಿ ಅಂದಾಗ. ದೆನ್ ದ ಪ್ಲಾಂಟ್ಸ್ ಈಸ್ ದ ಆಬ್ಜೆಕ್ಟ್. ಎಸ್, ನಾವು ಆಕ್ಟಿವ್ ವಾಯ್ಸ್ ದಿಂದ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಮಾಡಬೇಕಾದಾಗ ನೋಡಿ, ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಕರ್ಮಣಿ ಪ್ರಯೋಗ ಅಂತ ಹೇಳ್ತೀವಿ. ಈ ಕರ್ಮಣಿ ಪ್ರಯೋಗವನ್ನ ಮಾಡಬೇಕಾದಾಗ ಈ ಕರ್ಮ ಪದವಾಗಿರ್ತಕ್ಕಂತಹ ಇದು ಎಲ್ಲಿ ಬರುತ್ತೆ, ಮೊದಲಿಗೆ ಬರುತ್ತೆ. ಕರ್ಮಣಿ ಪ್ರಯೋಗವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಇದು ಈ ಒಂದು ಸ್ಥಾನಕ್ಕೆ ಹೋಗುತ್ತದೆ. ಯಾವ ರೀತಿ ಹೋಗ್ತತಿ ನೋಡೋಣ. ನೋಡಿ, ದ ಪ್ಲಾಂಟ್ಸ್ ಮೊದಲಿಗೆ ನಾವು ಆಬ್ಜೆಕ್ಟ್ ಅನ್ನ ತಗೋತೀವಿ. ದ ಪ್ಲಾಂಟ್ಸ್ ಆರ್ ಯಾಕೆ ತಗೋಬೇಕ್ರಿ? ಥರ್ಡ್ ಪರ್ಸನ್ ಸಿಂಗಲ್ ಏನು ಪ್ಲೂರಲ್ ಇದೆ, ಅದಕ್ಕಾಗಿ ನಾವು ಆರ್ ಅಂತ ತಗೋತೀವಿ. ಆರ್ ಬೀಯಿಂಗ್ ವಾಟರ್ಡ್ ಬೈ ದ gardener. Yes, so this is the passive voice.
The gardener is the object or is the helping verb. Being is the being. Then watered ಮೇನ್ ವರ್ಬ್ ಥರ್ಡ್ ಅಂತ ಹೇಳ್ತೀವಿ ಅಥವಾ ಫಿ ಫಾರ್ಮ್ ಅಂತ ಹೇಳ್ತೀವಿ, ಫಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ. ಬೈ ದ ಗಾರ್ಡನರ್ ಇಸ್ ದ ಸಬ್ಜೆಕ್ಟ್. ನೋಡಿ ಇಲ್ಲಿ ಏನಿದೆ, ದ ಗಾರ್ಡನರ್ ಇದ್ದಿದ್ದು ಎಲ್ಲಿ ಬಂತು, ಸಬ್ಜೆಕ್ಟ್ ಆಯಿತು. ಏನಪ್ಪಾ ತಂದಾಗ ಇಲ್ಲಿ ಕೊನೆಗೆ ಬಂತು. ಈ ದಿ ಪ್ಲಾಂಟ್ಸ್ ಅಂತಕ್ಕಂಥದ್ದು ಮೊದಲಿಗೆ ಬಂತು. ಅದಕ್ಕೆ ನಾನು ಮೊದಲಿನ ಅವಧಿಯಲ್ಲಿ ಹೇಳಿದೆ ಸಬ್ಜೆಕ್ಟ್ ಬಿಕಮ್ಸ್ ದಿ ಆಬ್ಜೆಕ್ಟ್, ಆಬ್ಜೆಕ್ಟ್ ಬಿಕಮ್ಸ್ ದಿ ಸಬ್ಜೆಕ್ಟ್ ಅಂತ ಹೇಳಿದೆ. ಇವಾಗ ನಾವು ಕನ್ನಡದಲ್ಲಿ ಅರ್ಥೈಸ್ಕೊಂಡಾಗ ದ ಗಾರ್ಡನರ್ ಈಸ್ ವಾಟರಿಂಗ್ ದ ಪ್ಲಾಂಟ್ಸ್. ದ ಗಾರ್ಡನರ್ ಅಂತಕ್ಕಂಥದ್ದು ಕನ್ನಡದಲ್ಲಿ ತೋಟಿಗ ಅಂತ ಹೇಳ್ತೀವಿ. ದ ಪ್ಲಾಂಟ್ಸ್ ಅಂತಕ್ಕಂಥದ್ದು ಮೀನಿಂಗ್ ಏನಪ್ಪಾ ತಂದಾಗ ಸಸಿಗಳು ಅಂತ ಹೇಳ್ತೀವಿ. ವಾಟರಿಂಗ್ ಮೀನ್ಸ್ ನೀರು ಹಾಯಿಸ್ತಕ್ಕಂಥದ್ದು ಅಂತ ಹೇಳ್ತೀವಿ. ಎಸ್, ಇವಾಗ ತೋಟಿಗ ಸಸಿಗಳಿಗೆ ನೀರು ಹಾಯಿಸುತ್ತಿದ್ದಾನೆ ಅಂತಕ್ಕಂಥದನ್ನ ಅರ್ಥನ ಕೊಡ್ತತಿ. ಕನ್ನಡದಲ್ಲಿ ಏನು ಹೇಳ್ತೀವಿ ನಾವು, ದ ತೋಟಿಗ ಸಸಿಗಳಿಗೆ ನೀರು ಹಾಯಿಸುತ್ತಿದ್ದಾನೆ ಅಂತಕ್ಕಂಥ ಅರ್ಥವನ್ನ ಕೊಡುತ್ತದೆ. ಇವಾಗ ಇಲ್ಲಿ ನೋಡಿ, ಇವಾಗ ತೋಟಿಗನಿಂದ ಸಸಿಗಳಿಗೆ ನೀರು ಪಡುತ್ತಿವೆ ಅಂತಕ್ಕಂಥದನ್ನ ಅರ್ಥವನ್ನು ಕೊಡುತ್ತದೆ. ಹೌದಾ, ಪಡುತ್ತಿವೆ ಅಂತಕ್ಕಂಥದನ್ನ ಅರ್ಥವನ್ನ ಕೊಡುತ್ತದೆ. ಎಸ್, ಇದು ಇಷ್ಟು ನಮಗ ಗೊತ್ತಿರಬೇಕು. ಇದು ಯಾವ ಸೆಂಟೆನ್ಸ್ ಅಲ್ಲಿ ಐತಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಇದು ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಆಕ್ಟಿವ್ ವಾಯ್ಸ್ ದಿಂದ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಅನ್ನ ಮಾಡೀವಿ. ಎಸ್, ಈಗ ಸೊ ಹಾಗಾದಾಗ ನಾವು ಮುಂದೆ ಏನ್ ಮಾಡ್ಬೇಕು, ಇವಾಗ ಇದು ಆದ ನಂತರ ಏನ್ ಮಾಡ್ಬೋದು ನಾವು, ಮತ್ತೆ ಇಲ್ಲಿ ಎಸ್ ಆರ್ ನೋ ಕ್ವಶನ್ಸ್ ದಲ್ಲಿ ನಾವು ನೋಡ್ತಾ ಹೋಗೋಣ. ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತೀವಿ. ಎಸ್ ಆರ್ ನೋ ಕ್ವಶನ್ಸ್ ಇದು ಯಾವ ಟೆನ್ಸ್ ದಲ್ಲಿ, ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ದಲ್ಲಿ ಹೇಳ್ತಾ ಇದೀನಿ. ಯು ಡೋಂಟ್ ಕನ್ಫ್ಯೂಷನ್. ಎಸ್ ಆರ್ ನೋ ಕ್ವಶನ್ಸ್ ಇದ್ದಾಗ ನಾವು ಆಕ್ಟಿವ್ ವಾಯ್ಸ್ ನಿಂದ ಪ್ಯಾಸಿವ್ ವಾಯ್ಸ್ ಅನ್ನು ಯಾವ ರೀತಿ ಮಾಡಬೇಕು. ಇಟ್ಸ್ ಅ ವೆರಿ ಸಿಂಪಲ್. ಲೆಟ್ us study how these yes or no questions of the present continuous tense are changed from active voice to passive voice. ಸೊ ಕನ್ನಡದಲ್ಲಿ ನಾವು ಹೇಳಬೇಕಾದಾಗ ಮುಂದುವರೆದ ಅಥವಾ ಅಪೂರ್ಣ ವರ್ತಮಾನ ಕಾಲದ ಈ ಎಸ್ ಆರ್ ನೋ ಪ್ರಶ್ನೆಗಳು ಕರ್ತರಿ ಪ್ರಯೋಗದಿಂದ ಕರ್ಮಣಿ ಪ್ರಯೋಗಕ್ಕೆ ಹೇಗೆ ಬದಲಿಸಲ್ಪಡುತ್ತವೆ ಎಂಬುದನ್ನ ನಾವು ಈಗ ಕಲಿಯೋಣ. ನೋಡಿ, ಆಕ್ಟಿವ್ ವಾಯ್ಸ್ ದಲ್ಲಿ ಇವಾಗ ನಾವು ನೋಡೋಣ. ಆಕ್ಟಿವ್ ವಾಯ್ಸ್ ದಲ್ಲಿ ನಾವು ಇವಾಗ ನೋಡೋಣ. ಈಗ ಮೇಲೆ ನಾನು ಈಗಾಗಲೇ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದೆಲ್ಲ ಅದನ್ನೇ ತೆಗೆದುಕೊಂಡು ನಾವು ಏನ್ ಮಾಡೋಣ, ಈಗ ಏನು ಎಸ್ ಆರ್ ನೋ ಕ್ವಶನ್ ಅನ್ನ ಮಾಡೋಣ. ಈಸ್ ದ ಗಾರ್ಡನರ್ watering the plants. Is the gardener watering the plants? ಯಸ್ ಆರ್ ನೋ ಅಂತಕ್ಕಂಥ ಆನ್ಸರು ಇಲ್ಲಿ ಬರುತ್ತೆ. ಎಸ್ ಅಂತಾರ ಹೇಳ್ಬೋದು ಅಥವಾ ನೋ ಅಂತಾರ ಹೇಳ್ಬೋದು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದು ಕ್ವಶನ್ಸ್ ಅಂತಕ್ಕಂಥದ್ದು ಗೊತ್ತಿದೆ. ಸೊ ಇವಾಗ ವಾಟ್ ಇಟ್ ಹ್ಯಾಸ್ ದ ಸ್ಟ್ರಕ್ಚರ್, ಇದು ಆಕ್ಟಿವ್ ವಾಯ್ಸ್ ನಲ್ಲಿ ಇದೆ. ಇದು ಏನನ್ನ ಸ್ಟ್ರಕ್ಚರ್ ಹೊಂದಿದೆ, ಇದರ ಒಂದು ಫಾರ್ಮುಲಾ ಏನಿದೆ ಅನ್ನೋದನ್ನ ಇವಾಗ ನಾವು ನೋಡೋಣ. ಈಸ್ ದ ಹೆಲ್ಪಿಂಗ್ ವರ್ಬ್,
The gardener is the subject. Watering is the verb for. The plants is the object. Then question mark. Yes, ಇಷ್ಟು ನಮ್ಗೆ ಗೊತ್ತಿರಬೇಕು. ಇದರ ಒಂದು ಫಾರ್ಮುಲಾ ಏನಪ್ಪಾ ಅಂತಂದಾಗ ಆಕ್ಟಿವ್ ವಾಯ್ಸ್ ದಲ್ಲಿ ಇರತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿ ಫೋರ್ ಅಥವಾ ಮೇನ್ ವರ್ಬ್ ing ಪ್ಲಸ್ object plus question mark. You should remember this one formula in the yes or no questions in the present continuous tense. So, is the gardener watering the plants? ಅವಾಗ ನಾವು ಕ್ವಶನ್ ಅನ್ನು ಮಾಡಿದಾಗ ಎಸ್ ಆರ್ ನೋ ಅಂತ ಹೇಳ್ತೀವಿ. ತೋಟಿಗ ಸಸಿಗಳಿಗೆ ನೀರನ್ನು ಹಾಯಿಸುತ್ತಿದ್ದಾನೆಯೇ? ಏನಾಗುತ್ತೆ ಇದು ಕನ್ನಡದಲ್ಲಿ? ತೋಟಿಗ ಸಸಿಗಳಿಗೆ ನೀರು ಹಾಯಿಸುತ್ತಿದ್ದಾನೆಯೇ ಅಂತಕ್ಕಂತಹ ಕ್ವಶನ್ ಆಗುತ್ತದೆ. ಎಸ್, ಇನ್ನು ನಾವು ಇದನ್ನ ಈ ಸೆಂಟೆನ್ಸ್ ಅನ್ನ ನಾವು ಏನ್ ಮಾಡಬೇಕು? ವಿ ಚೇಂಜ್ ಇಂಟು ದಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ದಿಸ್ ಒನ್. ಎಸ್, ಪ್ಯಾಸಿವ್ ವಾಯ್ಸ್ ಅನ್ನ ಮಾಡಬೇಕಾಗಿದೆ, ಕರ್ಮನಿ ಪ್ರಯೋಗಕ್ಕೆ ಒಯ್ಯಬೇಕಾಗಿದೆ. ಇವಾಗ ನೋಡಿ, ಇಟ್ ಇಸ್ ದ ವೆರಿ ಸಿಂಪಲ್. ದ ಪ್ಲಾಂಟ್ಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಯಾವ ಕಡೆ ಬರಬೇಕಿದು? ಬಿಗಿನ್ಸ್ ವಿತ್ ದ ಸೆಂಟೆನ್ಸ್ which is that the plants begins with the sentence in the passive voice here. Yes, ಇವಾಗ ಆಬ್ಜೆಕ್ಟ್ ಇದೆ, ಇದು ಆಬ್ಜೆಕ್ಟ್ ಮೊದಲಿಗೆ ಬರಬೇಕು. ಎಸ್, ದ ಪ್ಲಾಂಟ್ಸ್. ಈಗ ನಾವು ಹೆಲ್ಪಿಂಗ್ ವರ್ಬ್ ಅನ್ನು ತಗೋಬೇಕು. ಏನು ಇಲ್ಲಿ ಆಬ್ಜೆಕ್ಟ್ ಬಂತು, ಹೌದಾ? ಹೆಲ್ಪಿಂಗ್ ವರ್ಬ್ ಬಂದು ನಾವು ಇವಾಗ ಎಲ್ಲಿ ಹಚ್ಚಬೇಕು ಅದು ಒಂದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಆಬ್ಜೆಕ್ಟ್ ಅಂತ ಹೇಳಿದೀವಿ. ದೆನ್ ಈ ಆಬ್ಜೆಕ್ಟ್ ಅದ ಹಿಂದ್ಗಡೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದಾಗ ಹೆಲ್ಪಿಂಗ್ ವರ್ಬ್ ಅನ್ನ ತಗೋಬೇಕು ಇವಾಗ. ಎಸ್, ಆರ್ ದ ಪ್ಲಾಂಟ್ಸ್ being watering ಇದ್ದಿದ್ದು waters by the gardener question mark. Yes, are the plants being watered by the gardener? ನೋಡಿ, ಸಸಿಗಳು ಆ ತೋಟಿಗನಿಂದ ನೀರು ಹಾಯಿಸಲ್ಪಡುತ್ತಿವೆಯೇ? ಏನು, ಸಸಿಗಳು ತೋಟಿಗನಿಂದ ನೀರು ಹಾಯಿಸಲ್ಪಡುತ್ತಿವೆಯೇ ಅಂತಕ್ಕಂತಹ ಒಂದು ಅರ್ಥವನ್ನ ಕೊಡುತ್ತದೆ. ನೋಡಿ, ಇವಾಗ ಆರ್ ಅಂತಕ್ಕಂಥದ್ದು ಏನಿದು? ಹೆಲ್ಪಿಂಗ್ ವರ್ಬ್ ಇದೆ. ದ ಪ್ಲಾಂಟ್ಸ್ ಅಂತಕ್ಕಂಥದ್ದು ಏನಾಗಿದೆಯಪ್ಪ ಅಂತಂದಾಗ ಆಬ್ಜೆಕ್ಟ್ ಆಗಿದೆ. ಬೀಯಿಂಗ್ ಅಂತಕ್ಕಂಥದ್ದು ಬೀಯಿಂಗ್. ಎಸ್, ದೆನ್ ವಾಟರ್ಸ್ ಅಂತಕ್ಕಂಥದ್ದು ವಿ ಥರ್ಡ್ ಫಾರ್ಮ್ ಆಗಿದೆ. ಬಾಯ್ ಅಂತಕ್ಕಂಥದ್ದು ಬಾಯ್. ದ ಗಾರ್ಡನರ್ ಇಸ್ ದ ಸಬ್ಜೆಕ್ಟ್ ಅಂಡ್ ದೆನ್ ಕ್ವಶನ್ ಮಾರ್ಕ್. ಎಸ್, ಇದರ ಒಂದು ಫಾರ್ಮುಲಾ ಏನು ನೋಡೋಣ ಇವಾಗ. ಫಾರ್ಮುಲಾ ಏನಪ್ಪ ಅಂತಂದಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಬೀಯಿಂಗ್ ಪ್ಲಸ್ ವಿ ಥರ್ಡ್ ಪ್ಲಸ್ by plus subject plus question mark. So this is the formula of the passive voice sentence in the present continuous tense. ಇವಾಗ ಇದ್ದ ಕನ್ನಡದಲ್ಲಿ ಇವಾಗ ನಾವು ನೋಡೋಣ. ಏನು, ಸಸಿಗಳು ತೋಟಿಗನಿಂದ
ನೀರು ಹಾಯಿಸಲ್ಪಡುತ್ತಿವೆಯೇ? ಎಸ್, ಈ ರೀತಿಯಾಗಿರ್ತಕ್ಕಂತಹ ಕನ್ನಡದಲ್ಲಿ ನಾವು ಅರ್ಥೈಸಬಹುದು. ದೆನ್ ಇದು ಆದ ನಂತರ ಏನು ನಾವು ಇವಾಗ WH ಕ್ವಶನ್ಸ್ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇವಾಗ ನಾವು ನೋಡೋಣ. WH ಕ್ವಶನ್ಸ್ ಅನ್ನು ನೋಡಿ. WH questions, it begins with the WH with the helping verb. WH questions ಅಂತ ಹೇಳ್ತೀವಿ. ಇಲ್ಲಿ ಇಂಟ್ರಾಗೇಟಿವ್ದಲ್ಲಿ ನಾವು 2 ಟೈಪ್ಸ್ ನೋಡಿದೀವಿ. ಈಗಾಗಲೇ ನಾನು ಬೇರೆ ಯೂಟ್ಯೂಬ್ದಲ್ಲಿ ಬೇರೆ ಕ್ಲಾಸ್ಗಳಲ್ಲಿ ನಾನು ಇದರ ಬಗ್ಗೆ ಹೇಳಿದ್ದೇನೆ, ಅವುಗಳನ್ನ ನೋಡಬಹುದು. ಎಸ್, ಇವಾಗ WH ಕ್ವಶನ್ಸ್ ತಂದಾಗ let us learn how these WH questions of the present continuous tense are changed from active voice to the passive voice. ಇವಾಗ ಈ ಮುಂದುವರೆದ ಅಥವಾ ಅಪೂರ್ಣ ವರ್ತಮಾನ ಕಾಲದ ಈ WH ಕ್ವಶನ್ಸ್ ಗಳ ಕರ್ತರಿ ಪ್ರಯೋಗದಿಂದ ಕರ್ಮಣಿ ಪ್ರಯೋಗಕ್ಕೆ ಹೇಗೆ ನಾವು ಬದಲಾಯಿಸಲ್ಪಡುತ್ತವೆ ಅಥವಾ ಹೇಗೆ ಬದಲಾವಣೆಯನ್ನ ಮಾಡಬಹುದಾಗಿದೆ ಅನ್ನೋದನ್ನ ಇವಾಗ ನಾವು ನೋಡೋಣ. ಈಗ ಮೊದಲಿಗೆ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ನಲ್ಲಿ ನಾವು ಏನ್ ಮಾಡೋಣ, ಈ ಒಂದು WH ಕ್ವಶನ್ ಅನ್ನ ಇವಾಗ ನಾವು ನೋಡೋಣ. ನೋಡಿ, ಈಗ why are you wasting your money? Yes, ಇವಾಗ ಇದನ್ನ ನಾವು ಫುಲ್ ಸೆಂಟೆನ್ಸ್ ಅಲ್ಲಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. why are you wasting your money? ನೀವು ಅಥವಾ ನೀನು ಯಾಕೆ ನಿನ್ನ ಹಣವನ್ನ ಹಾಳ ಮಾಡುತ್ತಿದ್ದೀಯಾ ಅಂತಕ್ಕಂತಹ ಒಂದು ಅರ್ಥವನ್ನ ಕೊಡುತ್ತದೆ. ಇಲ್ಲಿ why ಅಂತಕ್ಕಂಥದ್ದು ನೋಡಿ, ಇದು ಇಟ್ ಬಿಗಿನ್ಸ್ ವಿತ್ ದ WH. ಎಸ್, WH ದಿಂದನೇ ಪ್ರಾರಂಭ ಆಗ್ತಕ್ಕಂಥದ್ದು. ಇನ್ನ ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ, ಯು ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ವೇಸ್ಟಿಂಗ್ ಅಂತಕ್ಕಂಥದ್ದು ವರ್ಬ್ ಪ್ಲಸ್ ING ಆಗಿದೆ, ಅಥವಾ ನಾವು ಇದಕ್ಕೆ V4 ಕೂಡ ಅಂತ ಹೇಳ್ತೀವಿ. ದೆನ್ ಯುವರ್ ಮನಿ ಈಸ್ ದಿ ಆಬ್ಜೆಕ್ಟ್ ಅಂಡ್ ದೆನ್ ಕ್ವೆಶ್ಚನ್ ಮಾರ್ಕ್. ನೋಡಿ, ನಿಮ್ಮ ಹಣವನ್ನ ನೀನು ಅಥವಾ ನೀವು ನಿಮ್ಮ ಹಣವನ್ನು ಏಕೆ ಹಾಳು ಮಾಡುತ್ತಿದ್ದೀರಿ ಅಂತಕ್ಕಂಥದನ್ನ ಇಲ್ಲಿ ನಾವು ಅರ್ಥೈಸಬಹುದು ಈ ತರನಾಗಿ. ಇವಾಗ ನೀವು ಅಥವಾ ನೀನು ನಿಮ್ಮ ಹಣವನ್ನು ಏಕೆ ಹಾಳು ಮಾಡುತ್ತಿದ್ದೀರಿ ಅಂತಕ್ಕಂಥದನ್ನ ಅರ್ಥವನ್ನ ಕೊಡುತ್ತದೆ. ಇಂತಹ ವಾಕ್ಯಗಳಿದ್ದಾಗ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಮಾಡಬೇಕಾದಾಗ ಯಾವ ರೀತಿ ಮಾಡಬಹುದು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಅನ್ನ ನೋಡಿ. ಇಲ್ಲಿ why ಅಂತಕ್ಕಂಥದ್ದು ಇದು ಸೇಮ್ ಇರುತ್ತೆ. ಪ್ಯಾಸಿವ್ ವಾಯ್ಸ್ ದಲ್ಲಿ why ಇರುತ್ತೆ. ದೆನ್ ಇಲ್ಲಿ ಬೇಕಾಗಿರತಕ್ಕಂತಹದ್ದು ಆಬ್ಜೆಕ್ಟ್ ಅನ್ನು ತಗೋಬೇಕು. ನಾವು ಆ ಆಬ್ಜೆಕ್ಟ್ ಅನ್ನ ಯಾವಾಗ ತಗೋಬೇಕಪ್ಪ ಅಂತಂದಾಗ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾವು ಏನು ಆ ಆಬ್ಜೆಕ್ಟ್ ಅನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಯುವರ್ ಮನಿ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿರತಕ್ಕಂಥದ್ದು ಆಗಿದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ. ಅದಕ್ಕಾಗಿ ನಾವಿಲ್ಲಿ why is your money being wasted
wasted by you. Yes, why is your money being wasted by you ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡುತ್ತೀವಿ. ಇದು ಪ್ಯಾಸಿವ್ ಸೆಂಟೆನ್ಸ್ ಮಾಡುವಾಗ ಈ ರೀತಿ ಆಗುತ್ತದೆ. ಈ ಬೀಯಿಂಗ್ ಅಂತಕ್ಕಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಇಂಡಿಕೇಟ್ ಅನ್ನ ಮಾಡ್ತಕ್ಕಂಥದ್ದು ಆಗಿದೆ. ಎಸ್, ಈಗ ವೈ ಅಂತಕ್ಕಂಥದ್ದು WH ಇದೆ. ಎಸ್, ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ. ಯುವರ್ ಮನಿ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಬೀಯಿಂಗ್ ಈಸ್ ದ ಬೀಯಿಂಗ್. ದೆನ್ ವೇಸ್ಟೆಡ್ ಈಸ್ ದಿ ಮೇನ್ ವರ್ಬ್ ಥರ್ಡ್ ಅಂತ ಹೇಳ್ತೀವಿ, ಅಥವಾ ಫಿಫಿ ಫಾರ್ಮ್ ಅಂತ ಹೇಳ್ತೀವಿ. ದೆನ್ ವೈ ಅಂಡ್ ದೆನ್ ಯು ಈಸ್ ದ ಸಬ್ಜೆಕ್ಟ್ ಅಂಡ್ ದೆನ್ ಕ್ವೆಶ್ಚನ್ ಮಾರ್ಕ್. ಎಸ್, ಇವಾಗ ಇದನ್ನ ಕನ್ನಡದಲ್ಲಿ ನಾವು ನೋಡಿದಾಗ ನಿಮ್ಮ ಹಣವನ್ನು ನಿಮ್ಮ ಹಣವನ್ನು ನಿಮ್ಮಿಂದ ಏಕೆ ಹಾಳು ಮಾಡಲ್ಪಡುತ್ತಿವೆ ಅಂತಕ್ಕಂಥದ್ದನ್ನ ಅರ್ಥವನ್ನ ಕೊಡುತ್ತದೆ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ our videos. Okay, bye bye.